ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ. ಸುರಪುರ ತಾಲೂಕಿನಲ್ಲಿ ಮಹಾತ್ಮ ಗಾಂಧೀಜಿ ಅವರ ವೃತ್ತದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ದೇಶದ 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆ ಕಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ವಿಜ್ಞಾನಿ ಅವರಾದ ಸೋನಮ್ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹ ಘಟನೆಗೆ ಬೆಂಬಲಿಸಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಬಿಜೆಪಿ ಮತ್ತು ಆರ್ಎಸ್ಎಸ್ ಗುಂಡಾಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಘಟನೆಗೆ ಕಾರಣರಾದ ಏನು ಗೊತ್ತಿಲ್ಲ ಎಂದು ಸುಮ್ಮನಿದ್ದ ಮೋದಿ ಅವರು ಮತ್ತು ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಇವರಿಬ್ಬರಿಗೂ ರಾಜೀನಾಮೆ ಒತ್ತಾಯಿಸಿ ರಾಷ್ಟ್ರಪತಿ ಅವರು ಭಾರತ ಸರ್ಕಾರ ಅವರಿಗೆ ಸುರಪುರ ತಾಲೂಕು ದಂಡಾಧಿಕಾರಿ ಅವರ ಮುಖಾಂತರ ವಿದ್ಯಾರ್ಥಿಗಳು ಮತ್ತು ಹಲವಾರು ಸಂಘಟನೆಕಾರರು ಸೇರಿಕೊಂಡು ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿನಿಯರೇ, ನೀವು ನೀರು ಕೊಡೋಕಿದ್ರೆ ಗಲಾಟೆ ಮಾಡವ್ರೆ. ಮತ್ತೆ ಈ 3 ಕ್ಷೇತ್ರಗಳು ಉದ್ಯಮವಾಗಿ ಪರಿವರ್ತನೆ ಆದ್ವಂದ್ರ ಆ ದೇಶ ಬೇಗ ಸರ್ವನಾಶ ಆಗ್ತದಂತ. ಶಿಕ್ಷಣ, ಆರೋಗ್ಯ ಮತ್ತು ಮಾಧ್ಯಮ ಈ 3 ಉದ್ಯಮ ಆಗಿಬಿಟ್ಟ ನಮ್ಮ ದೇಶದಾಗ. ದೊಡ್ಡ ದುರಂತ ಅದ ಇದು. ನಿಮಗೆ ಅರ್ಥ ಆಗಲ್ಲ ಇದು. ತಮ್ಮ, ನಿಮ್ಮ ಬಗ್ಗೆನೇ ಮಾತಾಡಕತ್ತೀವಿ. ನೀವು ಮುಂದೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮೇಸ್ಟರ್ ಆಗಬೇಕು, ವಕೀಲರಾಗಬೇಕು ಅಂತೇಳಿ ಚರ್ಚೆ ಇದು. ನಿಮ್ಗೆ ಯಾವ ಥರದ ಶಿಕ್ಷಣ ಸಿಗ್ತಾ ಇದೆ? ಇವತ್ತು ಸರ್ ಅವರು ಮಾತಾಡಿದ್ರು. ನಾವು ತುಂಬಾ ಅಕಾಡೆಮಿಕ್ ಮಾತಾಡೋದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದೇ ಸಮಸ್ಯೆ. ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ನೀವೆಲ್ಲ ಟಿವಿ ನೋಡ್ತಾ ಇದ್ದೀರಿ. ಡೆಲ್ಲಿ ಜಂತರ್ ಮಂತರ್ನಲ್ಲಿ ಈ ದೇಶದ ನೀಟ್ ಪರೀಕ್ಷೆಯ ಕುರಿತಾಗಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವುದನ್ನ ವಿರೋಧಿಸಿ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಕ್ಕಾಗಿ ಆ ಸಂದರ್ಭದಲ್ಲಿ ಎಕ್ಸಾಮ್ ಬರೆದಂತ ಟಾಪ್ ಸ್ಕೋರ್ ಮಾಡಿದಂತ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ಯಾನ್ಸಲ್ ಆಗೋದಕ್ಕಾಗಿ ಸುಮಾರು 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತೆ ರೀ ಎಕ್ಸಾಮ್ ಆಗ್ಬೇಕನ್ನೋ ಕಾರಣಕ್ಕಾಗಿ ಮತ್ತೆ ನಾವು ಎಕ್ಸಾಮ್ ಸರಿಯಾಗಿ ಮಾನಸಿಕವಾಗಿ ಡಿಪ್ರೆಸ್ ಆಗಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆ ಮಕ್ಕಳ ಸಾವನ್ನ ವಿರೋಧಿಸಿ, ಆತ್ಮಹತ್ಯೆಯನ್ನು ವಿರೋಧಿಸಿ ಈ ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಪ್ರಗತಿಪರ ಚಿಂತಕ ಸೋನಮ್ ವಾಂಗ್ಚುಕ್ ಅವರು ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ಕೇಂದ್ರ ಸರ್ಕಾರ ಈ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕನ್ನುವಂತ ನಿಟ್ಟಿನಲ್ಲಿ ಉಪವಾಸ ಸತ್ಯಾಗ್ರಹ. ಅಲ್ಲಿ ಒಡೆದಿರ್ತಕ್ಕಂಥ ಏಟು ಬಾಸುಂಡೆಗಳು ನಿಮ್ಮ ಮಕ್ಕಳಿಗೆ ವರ್ತಕ್ರಮ ಮುಂದಿನ ದಿನಗಳಲ್ಲಿ ಈ ಕ್ರಾಂತಿ ಅಥವಾ ಈ ಒಕ್ಕೂಟ, ದಲಿತ ಒಕ್ಕೂಟ ಮಾಡ್ತಕ್ಕಂಥ ಈ ಒಂದು ಹೋರಾಟ ರಾಜ್ಯಾದ್ಯಂತ ಅಲ್ಲಿ ಮೌಲ್ಯಗಳು ಬರ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ, ಪಾತ್ರಿಗಳು ಬರ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ. ಅಲ್ಲಿ ಎಲ್ಲಾ ಜಾತಿ ಜನಾಂಗದವರು ಏನದಲ್ಲ ಜಂತರ್ ಮಂತರಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಆ ನೋವು ಗೊತ್ತು. ಉತ್ತರ ಭಾರತದಲ್ಲಿ ಏನದಲ್ಲ ಬಹಳ ಜಾಗೃತ ಇದ್ದಾರೆ. ಇಲ್ಲೇನದಲ್ಲ ದಕ್ಷಿಣ ಭಾರತದಲ್ಲಿ ಈ ಗಾಂಧಿ ಮತ್ತು ಕಟ್ಟಿಮನಿ ಮಾನಪ್ಪ, ದೇವೇಂದ್ರಪ್ಪ ಪತ್ತಾರ್, ಆಮೇಲೆ ಚಂದ್ರಶೇಖರ್ ಅಶ್ನಾಪುರ್, ಮಣ್ಣ ಸಿಂಧಿಗೇರಿಗೆ ತೆನೆ ಕೆಟ್ಟದ. ಅವ್ರೇನೋದಲ್ಲ ಹುಡುಗರು ತಗೊಂಡು ತಿರುಗಾಡ್ತಾರ ಅಂತ ಹೇಳಿ ನೋಡಿ. ಶಿಕ್ಷಣ, ಅಂಬೇಡ್ಕರ್ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ, ಶಿಕ್ಷಣ ಒಂದಿದ್ರೆ ಮಾತ್ರ ನಾವು ಗುಲಾಮಗಿರಿಯಿಂದ ಪಾರಾಗಲಿಕ್ಕೆ ಸಾಧ್ಯ. ಶಿಕ್ಷಣ ಇದ್ರೆ ಮಾತ್ರ ನಾವೇನದಲ್ಲ ಈ ಒಂದು ದೌರ್ಜನ್ಯನ ಪ್ರತಿಭಟಿಸಲಿಕ್ಕೆ ಸಾಧ್ಯ. ಆ ಕಾರಣಕ್ಕೆ ಬಂಧುಗಳೇ, ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ಪೊಲೀಸ್ನವ್ರು ಏನದಲ್ಲ ಈ ದಲಿತ ಒಕ್ಕೂಟ ಪ್ರಗತಿಪರರ ಜೊತೆ ಕೈ ಜೋಡಿಸ್ರಿ. ನೀವು ನಿಮಗೇನದಲ್ಲ ಲಾಠಿ ಕೊಟ್ಟಿದ್ದಾರೆ. ಚಲಿಯನ್ನು ವಾಲ ಭಾಗದಾಗ ಏನದಲ್ಲ ನೆನಪಿಸಿದಂಗಾಯ್ತು ಆ ಲಾಠಿ ಚಾರ್ಜ್ ನೋಡಿದ್ರೆ. ಸಿದ್ದಲಿಂಗಯ್ಯವರು ಹೇಳ್ತಾರೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಪೊಲೀಸರೇ, ನಿಮ್ಮ ಮಕ್ಕಳು ಕೂಡ ಈಗ ಸ್ವಲ್ಪ ಓದ್ತಿರ್ಬೇಕು. ಪ್ರೈವೇಟ್ ಸ್ಕೂಲಲ್ಲಿ ಇರ್ಬೋದು, ಹೈಸ್ಕೂಲಲ್ಲಿ ಇರ್ಬೋದು. ನಿಮ್ಮ ಮಕ್ಕಳಿಗೆ ಏನಾದ್ರೆ ತಾಂತ್ರಿಕ ಶಿಕ್ಷಣ ಬೇಡವೆ? ನಿಮ್ಮ ಮಕ್ಕಳಿಗೆ ವೈದ್ಯಕ ಶಿಕ್ಷಣ ಬೇಡವೆ? ನಿಮಗೆ ಮನುಷ್ಯತ್ವ ಇಲ್ವೇ? ನೀವು ಕೂಡ ಅಲ್ಲಿ ಜಂತರ್ ಮಂತರ್ನಲ್ಲಿ ನಡೀತಕ್ಕಂಥ ಹೋರಾಟ ನಮ್ಮ ವಿದ್ಯಾರ್ಥಿಗಳಿಗೆ ಸುಂಬುರ್ತನ. ಅದಕ್ಕಾಗಿ ಇವತ್ತು ಏನದ ವಿದ್ಯಾರ್ಥಿಗಳ ಮೇಲೆ ಇವತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡಲಿಲ್ಲ. ಇವತ್ತು ಹಿಂದೂ ಉಗ್ರವಾದಿಗಳಾದ ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರು ಅಲ್ಲಿಯ ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಮನ ಬಂದಂತ ಹೊರಡ್ತಾರೆ. ಪೊಲೀಸ್ ಲಾಠಿ ಚಾರ್ಜ್ ಅಂದ್ರೆ ಅವರವರ ಕುಂಡಿ ಹೊಡಿಬಹುದು, ಕಾಲು ಹೊಡಿಬಹುದು, ಆದ್ರೆ ಅಲ್ಲಿ ತಲೆಗೆ ಹೊಡೆದು ಸಾಯುವ ಕೊಲೆ ಮಾಡುವಂತ ಪ್ರಯತ್ನ ಆಗಿದೆ ಅಲ್ಲಿ. ಅದಕ್ಕೆ ಇವತ್ತು ನಾವು ಈ ದೇಶದ ಪ್ರಧಾನಿ ರಾಜೀನಾಮೆ ಕೊಡಬೇಕು, ಈ ದೇಶದ ಗೃಹ ಸಚಿವ ರಾಜೀನಾಮೆ ಕೊಡಬೇಕು, ಈ ದೇಶದ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಹೋಗ್ತಾ ಇದ್ದಾರೆ. ಲಕ್ಷ ಲಕ್ಷ ಹಲವರಿಗೆ
ಜೈ ಭೀಮ್. ಬ್ಯೂರೋ ರಿಪೋರ್ಟ್ ಶೇಖಪ್ಪ ಮಾದರ್, ಭಾರತ ವೈಭವ ನ್ಯೂಸ್, ಸುರಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.